ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. ರೇಣುಕಾಸ್ವಾಮಿ ಚಿತ್ರದುರ್ಗದ ಅಮಾಯಕ, ಚಿತ್ರದುರ್ಗದ ಅಪೋಲೋ ಫಾರ್ಮಸಿಯಲ್ಲಿ ಕೇವಲ 15ರಿಂದ 20 ಸಾವಿರ ರೂಪಾಯಿ ಸಂಬಳಕ್ಕೆ ಕೆಲಸ ಮಾಡ್ತಾ ಇದ್ದಂತಹ ಯುವಕ ತಾನು ಮಾಡಿದ ಒಂದು ತಪ್ಪು, ಅಂದರೆ ಅದು ಕೂಡ ಇನ್ನೂ ಪ್ರೂವ್ ಆಗಿಲ್ಲ, ತಾನು ಮಾಡಿದ ಒಂದು ತಪ್ಪು ಅಥವಾ ಒಂದು ಮೆಸೇಜ್ ಅಥವಾ ಒಂದು ಬ್ಯಾಡ್ ಕಮೆಂಟ್ ಅಥವಾ ಒಂದು ಬ್ಯಾಡ್ ಫೋಟೋ ಕಳಿಸಿದ್ರಿಂದ ಆತನ ಜೀವ ಹೋಗಿದೆ. ಆತನನ್ನು ಹೀನಾಯವಾಗಿ ಹೊಡೆದು ಸಾಯಿಸಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕನ್ನಡದ ನಟ ದರ್ಶನ್ ಅವರ ಜೊತೆಗೆ ಅವರ ಗೆಳತಿ ಪವಿತ್ರ ಗೌಡ ಅವರನ್ನ ಸೇರಿದಂತೆ 13 ಜನರನ್ನ ಬಂಧಿಸಲಾಗಿದೆ. ಇನ್ನು ಆ ಬಂಧನದ ಸರಣಿ ಇವತ್ತಿಗೂ ಮುಂದುವರಿಯುವ ಎಲ್ಲಾ ಸಾಧ್ಯತೆಗಳು ಮೂಲಗಳ ಪ್ರಕಾರ ಸಿಕ್ಕಿದೆ. ತುಂಬಾ ಇದೆ, ಇನ್ನು ತುಂಬಾ ಜನರನ್ನ ಬಂಧಿಸ್ತಾರೆ. ಆದರೆ ನಿನ್ನೆ ಆ ರೇಣುಕಾಸ್ವಾಮಿ ಶವ ಊರಿಗೆ ಹೋದಾಗ ಅಲ್ಲಿ ಅವರ ತಂದೆ, ತಾಯಿ, ಹೆಂಡತಿ, ತಂಗಿ ಮಾತನಾಡಿದ ರೀತಿಯನ್ನ ನೋಡಿದ ಯಾರಿಗಾದರೂ ಅಯ್ಯೋ ಅನ್ಸಲ್ವಾ? ಕೊನೆಗಾಲದಲ್ಲಿ ಅವನ ಹೆಂಡತಿಗೆ, ತಂಗಿಗೆ, ಅಪ್ಪ ಅಮ್ಮನಿಗೆ ಗತಿ ಯಾರು ಗತಿ? ಯಾರು ಕೇಳ್ಕೋತಾರೆ? ಯಾರು ನೋಡ್ಕೋತಾರೆ? ಅವ್ರ ಬಗ್ಗೆ ಅವ್ರನ್ನ ಯಾರು ನೋಡ್ಕೋತಾರೆ? ಅವರು ಆಡಿದ ಒಂದೊಂದು ಮಾತು, ನನ್ನ ಮಗ ಹೆಂಗೆ ಸತ್ತ, ನನ್ನ ಮಗನನ್ನ ಕೊಲೆ ಮಾಡಿದವರನ್ನು ಹಂಗೇ ಸಾಯಿಸಿ ಅಂತ ಕೇಳ್ಕೊಂಡಿದ್ದಾರೆ. ಮುಖವಾಡ ಹಾಕಿಕೊಂಡು ಬದುಕ್ತಾ ಇರೋನು ಬದುಕೋದಕ್ಕೆ ಯೋಗ್ಯ ಅಲ್ಲ, ಅವನು ಮನುಷ್ಯನ ಅಂತ ಕೇಳ್ತಾ ಇದ್ದಾರೆ. ಯಾರಿಗೆ ಕೇಳ್ತಾ ಇದ್ದಾರೆ ಅಂತ ನಿಮಗೆ ಗೊತ್ತಿರುತ್ತೆ ಮೋಸ್ಟ್ಲಿ. ಇವತ್ತು ಆ ನಿಟ್ಟಿನಲ್ಲಿ ವೀರಶೈವ ಸಮುದಾಯ ಇವತ್ತು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನ ಚಿತ್ರದುರ್ಗದಲ್ಲಿ ಹಮ್ಮಿಕೊಂಡಿದೆ. ಬೃಹತ್ ಪ್ರತಿಭಟನೆ. ಪೊಲೀಸರು ಬಿಗಿ ಭದ್ರತೆಯನ್ನ ಈ ಪ್ರತಿಭಟನೆಗೆ ಒದಗಿಸಿದ್ದಾರೆ. ಯಾವುದೇ ತರಹದ ಅಹಿತಕರ ಘಟನೆಗಳು ಆಗಬಾರದು ಅಂತ ಕರ್ನಾಟಕ ಪೊಲೀಸ್ ಈ ಪ್ರಕರಣದಲ್ಲಿ ಇದುವರೆಗೂ ತೋರಿಸಿರುವಂತಹ ದಕ್ಷತೆ, ಕಾರ್ಯಕ್ಷಮತೆ ನೋ ಡೌಟ್ ಅಪ್ರಿಷಿಯೇಬಲ್ ಅದು. ಯಾರು ಪ್ರಶ್ನೆ ಮಾಡುವ ರೀತಿ ಇಲ್ಲ. ಆದರೆ ಇನ್ನು ಮುಂದಕ್ಕೂ ತನಿಖೆ ಇದೇ ರೀತಿಯಲ್ಲಿ ಸಾಗಬೇಕು. ಇದೇ ರೀತಿಯಲ್ಲಿ ಸಾಗಿದರೆ ಮಾತ್ರ ಈ ಪ್ರಕರಣಕ್ಕೆ ಒಂದು ತಾರ್ಕಿಕ ಅಂತ್ಯ ಸಿಗುತ್ತೆ. ಈ ಪ್ರಕರಣದಲ್ಲಿ ದರ್ಶನ್ ಅವರ ಪಾತ್ರ ಇದೆಯೋ ಇಲ್ವೋ ಅನ್ನೋದು ಗೊತ್ತಾಗತ್ತೆ. ಇಲ್ಲಿ ಬೇಸಿಕ್ ಆಗಿ ನಾವು ಯೋಚನೆ ಮಾಡಬೇಕಾಗಿರೋದು, ಪೊಲೀಸರು ಒಬ್ಬ ಮೇರು ನಟನನ್ನ, ಕರ್ನಾಟಕದಲ್ಲಿ ಯಾವ ನಟನಿಗೂ ಇಲ್ಲದಷ್ಟು ಅಭಿಮಾನಿಗಳನ್ನ ಹೊಂದಿರುವಂತಹ ನಟನನ್ನ ಕರೆದುಕೊಂಡು ಬಂದು ಅರೆಸ್ಟ್ ಮಾಡಿ, FIR ಮಾಡಿ, ಅವ್ರನ್ನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ ಕಸ್ಟಡಿಗೆ ತಗೋತಾರೆ ಅಂತಂದ್ರೆ ಅವರಿಗೆ ತಲೆ ಕೆಟ್ಟಿಲ್ಲ. ಇದರಲ್ಲಿ ಅವರ ಇನ್ವಾಲ್ವ್ಮೆಂಟ್ ಇರೋದು ಪ್ರಾಥಮಿಕ ತನಿಖೆಯಲ್ಲಿ ಅವರಿಗೆ ಗೊತ್ತಾದ ನಂತರವೇ ಅವರನ್ನ ಅರೆಸ್ಟ್ ಮಾಡಿರೋದು ಅನ್ನೋದನ್ನ ಎಲ್ಲರೂ ಕೂಡ ಯೋಚನೆ ಮಾಡಬೇಕು. ಎಲ್ಲಾ ವಿಚಾರದಲ್ಲೂ ಈ ಹಿಂದೆ ಆಗಿರುವಂತಹ ಎಲ್ಲಾ ಪ್ರಕರಣ ಹಾಗೂ ವಿಚಾರಗಳು ಬೇರೆ, ಆದರೆ ಈ ಪ್ರಕರಣನೇ ಬೇರೆ. ಹಿಂದೆ ಆಗಿರುವಂತಹ ಎಲ್ಲಾ ಪ್ರಕರಣಗಳಲ್ಲೂ ಡೌಟ್ಫುಲ್ ಆಗಿರ್ತಿತ್ತು. ಏನೋ ಆಗಿದೆ, ಏನೋ ಹೋಗಿದೆ, ಇವ್ರು ಕಳಿಸಿಲ್ಲ ಬಿಡು, ಇವ್ರು ಮಾಡಿಸಿಲ್ಲ ಬಿಡು. ತುಂಬಾ ಪ್ರಕರಣಗಳಾಗಿದೆ. ಯಾರೇ ಅವ್ರ ಬಗ್ಗೆ ಮಾತನಾಡಿದ್ರು ಅಡ್ಡ ಹಾಕೊಳ್ಳೋದು, ಹೊಡೆಯೋದು, ವಾರ್ನಿಂಗ್ ಕೊಡೋದು. ಈವನ್ ಜಗ್ಗೇಶ್ ಅವ್ರನ್ನೇ ಬಿಟ್ಟಿರಲಿಲ್ಲ ಕೆಲವು ಅಭಿಮಾನಿಗಳು ಜಗ್ಗೇಶ್ ಅವ್ರನ್ನೇ ಬಿಟ್ಟಿರಲಿಲ್ಲ. ಜಗ್ಗೇಶ್ ಅವರ ಪ್ರಕರಣದಲ್ಲಿ ಮುಂದೆ ನಿಂತು ಯಾರು ಸಾರಿ ಕೇಳಬೇಕು, ನೀನು ತಪ್ಪು ಮಾಡಿದ್ಯಾ ಅಂತ ರಾಜಾರೋಷವಾಗಿ ಮಾತಾಡ್ತಾ ಇದ್ದ, ಇವತ್ತು ಅವನು ಕೂಡ ಅರೆಸ್ಟ್ ಆಗಿದ್ದಾನೆ. ಅವನು ಕೂಡ ಆರೋಪಿ ಈ ಪ್ರಕರಣದಲ್ಲಿ. ಯಾರು ಕೂಡ ಇಲ್ಲ. ಹೀಗಾಗಿ ಸಪೋರ್ಟ್, ಎಸ್, ಒಬ್ಬ ನಟನಾಗಿ ದರ್ಶನ್ ಅವ್ರಿಗೆ ಬೆಂಬಲಿಸೋಣ. ಆದರೆ ಈ ತರಹದ ಪ್ರಕರಣದಲ್ಲಿ ಬೆಂಬಲಿಸೋದಕ್ಕಿಂತ ಮುಂಚೆ ಒಂದು ಸಾರಿ ಯೋಚನೆ ಮಾಡೋಣ ಅನ್ನೋದು ನನ್ನ ಅನಿಸಿಕೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಸಾಕಷ್ಟು ಜನರನ್ನ ಏನು ಬಂಧಿಸ್ತಾರೆ ಅಂತ ಹೇಳಿದ್ದೀನಿ. ಅದು ಇವತ್ತು ಕಂಟಿನ್ಯೂ ಆಗುತ್ತೆ. ಆಲ್ರೆಡಿ 1 ವಾರಗಳ ಕಾಲ ದರ್ಶನ್ ಅವರನ್ನ ಪೊಲೀಸ್ ಕಸ್ಟಡಿಗೆ ಕೊಡಲಾಗಿದೆ. ಪೊಲೀಸು ಎಲ್ಲ ಆಯಾಮಗಳಲ್ಲೂ ತನಿಖೆಯನ್ನು ನಡೆಸಿ ಈ ಪ್ರಕರಣಕ್ಕೆ ಸಾಕ್ಷಿಯಾಗಬಹುದಾದಂತಹ ಒಂದಷ್ಟು ವಾಹನಗಳು, ಒಂದಷ್ಟು ವ್ಯಕ್ತಿಗಳು, ಒಂದಷ್ಟು ಸ್ಥಳಗಳು, ಒಂದಷ್ಟು CCTV ಫುಟೇಜ್ಗಳು ಎಲ್ಲವನ್ನ ಸಹ ವಶಕ್ಕೆ ಪಡೆದುಕೊಳ್ತಾ ಇದ್ದಾರೆ. ಈ ಪ್ರಕರಣದಲ್ಲಿ ದರ್ಶನ್ ಅವರು ಹೊರಗಡೆ ಬರಕ್ಕೆ ಆಗದೇ ಇರುವ ನಿಟ್ಟಿನಲ್ಲಿ ಏನೆಲ್ಲ ಪ್ರಯತ್ನಗಳು ಮಾಡಬಹುದು ಪೊಲೀಸರು, ಅಂದರೆ ಅವರು ತಪ್ಪು ಮಾಡಿದ್ದಾರೆ ಅನ್ನೋದು ಪ್ರಾಥಮಿಕ ವರದಿಯಲ್ಲಿ ಗೊತ್ತಾಗಿರೋದ್ರಿಂದ ಹೇಳ್ತಾ ಇದ್ದೀನಿ. ಅದನ್ನೆಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ. FSL ರಿಪೋರ್ಟ್ ಬರಬೇಕು, ಪೋಸ್ಟ್ಮಾರ್ಟಮ್ ಆಗಿದೆ, ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಬರಬೇಕು. ಎಲ್ರಿಗೂ ಕೂಡ ಒಂದು ಗಮನಕ್ಕಿರಲಿ, ಡೆಡ್ ಬಾಡಿ ಮೇಲೆ ಏನಾದರೂ ಅಪ್ಪಿತಪ್ಪಿ ದರ್ಶನ್ ಅವರ ಅಥವಾ ಪವಿತ್ರ ಗೌಡ ಅವರ ಫಿಂಗರ್ ಪ್ರಿಂಟ್ ಸಿಕ್ಕಿದ್ರೆ ಮುಗೀತು.
ಅಥವಾ ಅವರ ಉಗುರು, ಆ ಉಗುರಿನಲ್ಲಿ ಗೆಬ್ರಿದ ಒಂದು ಮಾರ್ಕ್ ಸಿಕ್ಕಿದ್ರೂ ಮುಗೀತು. ಅವರು ಆ ಸ್ಥಳಕ್ಕೆ ಹೋಗಿದ್ದಾರೆ ಎನ್ನಲಾದ ಅವರ ಫುಟ್ ಪ್ರಿಂಟ್ ಸಿಕ್ಕಿದ್ರೂ ಮುಗೀತು. ಫುಟ್ ಪ್ರಿಂಟ್ ಸಿಕ್ಕಿದ್ರೂ ಮುಗೀತು. ಅವರಲ್ಲಿ ಹೋಗಿ ಬಂದಾಗ ಅಥವಾ ಏನೋ ಒಂದು ಬೆವರಿನ ವಾಸನೆ ಅಥವಾ ಒಂದು ಬಟ್ಟೆಯ ವಾಸನೆ ಅಥವಾ ಅವರ ಒಂದು ಕೂದಲು ಅಥವಾ ಅವರು ಹೊಡೆಯೋದಕ್ಕೆ ಬಳಸಿದ್ದಂತಹ ಯಾವ್ದಾದ್ರು ದೊಣ್ಣೆ, ಬ್ಯಾಟು ಏನೇ ಒಂದು ಸಿಕ್ಕಿದ್ರೂ ಸಹ ಈ ಪ್ರಕರಣದಲ್ಲಿ ಬಚಾವಾಗೋದಕ್ಕೆ ಸಾಧ್ಯವೇ ಇಲ್ಲ. ಯಾರು ಕೂಡ ಬಚಾವಾಗೋದಕ್ಕೆ ಸಾಧ್ಯವೇ ಇಲ್ಲ. ಸೊ FSL ರಿಪೋರ್ಟ್ ಕೂಡ ಬರೋದು ಬಾಕಿ ಇದೆ. ಡೆಡ್ ಬಾಡಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಆಗಿದೆ, ಅದು ಕೂಡ ಪೊಲೀಸರ ಕೈ ಸೇರೋದು ಬಾಕಿ ಇದೆ. ಅದೆಲ್ಲ ಆದ ನಂತರ ಈ ಪ್ರಕರಣ ಎಲ್ಲಿ ಹೋಗ್ತಾ ಇದೆ ಅನ್ನೋದು ಒಂದು ಕ್ಲಾರಿಫಿಕೇಶನ್ ಅನ್ನಂತೂ ಪೊಲೀಸ್ನವರು ಹಾಗೂ ಸರ್ಕಾರ ಕೊಡ್ತಾರೆ. ನಿಷ್ಪಕ್ಷಪಾತವಾಗಿ ತನಿಖೆ ನಡೀತಾ ಇದೆ ಅಂತ ಅನ್ನಿಸ್ತಾ ಇದೆ ಇಲ್ಲಿವರೆಗೂ ನೋಡಿದಾಗ. ಪೊಲೀಸ್ನವರಿಗೆ ನಿಜವಾಗ್ಲೂ ಸೆಲ್ಯೂಟ್ ಹೇಳ್ತೀನಿ. ಈ ಪ್ರಕರಣದಲ್ಲಿ ತುಂಬಾ ದಕ್ಷತೆಯಿಂದ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ನಿಮ್ಮ ದಕ್ಷತೆ ಈ ಪ್ರಕರಣದ ಉದ್ದಕ್ಕೂ ಹಾಗೆ ಕಂಟಿನ್ಯೂ ಆಗಲಿ ಅನ್ನೋದು ನಮ್ಮ ಅನಿಸಿಕೆ. ಓವರಾಲ್ ಈ ಪ್ರಕರಣದ ಬಗ್ಗೆ ಸ್ಪೀಡ್ ಪ್ಲಸ್ನ ವೀಕ್ಷಕರಿಗೆ ಏನು ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.